ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಬ್ರ್ಯಾಂಡ್ ಬೆಂಗಳೂರಾಗ ಈಗ ಬಹಳ ಚಿಂತ್ಯಾಗಿರೋರು ಅಂತಂದ್ರ BMTC ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ ನೋಡ್ರಪ್ಪ. ಪಾಪ ಬೆಂಗಳೂರಿನ್ಯಾಗ BMTC ಸಿಬ್ಬಂದಿ ಮ್ಯಾಲ ಹಲ್ಲೆಗಳು ಹಂಗ ಮುಂದುವರೆದಾವ. ಇವತ್ ಏನಾಗ್ಯದಂತಂದ್ರ ಈ ನೃಪತುಂಗ ರೋಡ್ನ್ಯಾಗ ಬಸ್ ಹೋಗ್ಲಿಕತ್ತಿತ್ತು. ಬಸ್ ಡ್ರೈವರ್ ಹಿಂದ್ ಬರ್ಲಿಕತ್ತಿದ್ದಂತ ಒಂದು ಸ್ಕೂಟರ್ಗೆ ಸೈಡ್ ಕೊಡ್ಲಿಲ್ಲಂತ. ಅದೇ ಕಾರಣಕ್ಕ ಹೊಡಿಲಿಕ್ಕೆ ಹೋಗ್ಯಾನ. ಅಷ್ಟೇ ಅಲ್ಲ, ಡ್ರೈವರ್ದು ಕೊಳ್ಳು ಪಟ್ಟಿ ಹಿಡಿದು ಎಳಿಲಿಕ್ಕೆ ಹೋಗ್ಯಾನ. ಏನಯ್ಯ ನಿನ್ನ ಪ್ರಾಬ್ಲಮ್ ಅಂತ ಕೇಳಕ್ ಬಂದಂತ ಕಂಡಕ್ಟರ್ ಮೇಲೂ ಬಿಡ್ಲಿಲ್ಲ, ಕೈ ಮಾಡ್ಯಾನ. ದುರಂತ ಏನ್ ಗೊತ್ತೇನ್ರಿ? ಇದೇನ್ ಮೊದಲನೇ ಸಲ ಅಲ್ರಿಪ್ಪ. ಒಂದು 3 ತಿಂಗಳನ್ಯಾಗ ಲೆಕ್ಕ ಹಾಕಿದ್ರ ಇದು 9ನೇ ಕೇಸ್ ಅಂತ. ಹೇಮಕುಮಾರ್, ಬೆಂಗಳೂರಿನ ಸಾರಿಗೆ ಸೇವೆಯನ್ನ ನಿರ್ವಹಿಸಿರುವಂತಹ BMTC ಏನಿದೆ, BMTC ಚಾಲಕರಿಗೆ ಇತ್ತೀಚಿನ ದಿನಗಳಲ್ಲಿ ಹಲ್ಲೆ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಘಟನೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ನಿನ್ನೆ ಸಂಜೆ ಕೂಡ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆಯೋ ಆ ಕೋರ್ಟ್ ಬಳಿ BMTC ಬಸ್ ಬರ್ತಿದ್ದಂಗೆ ಏಕಾಏಕಿ ಆ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಬೈಕ್ ಚಾಲಕ ಏನಿದಾನ, ಆ ಬೈಕ್ ಸವಾರ, ಅವನು ಏಕಾಏಕಿ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾನೆ. ಬಸ್ ಒಳಗಡೆನೆ ಹತ್ತಿ ಚಾಲಕನ ಮೇಲೆ ಹಲ್ಲೆ ಮಾಡುವಂತ ವಿಜುವಲ್ ಏನಿದೆಯೋ ಅದು CCTVಯಲ್ಲಿ ಸರಿಯಾಗುವಂತ ಕೆಲಸ ಆಗಿದೆ. ಆದ್ರೆ BMTC ಬಸ್ ನಲ್ಲೇ ಎಮರ್ಜೆನ್ಸಿಗೆ ಸೇರಿದಂತೆ ನಿರ್ಭಯ ಯೋಜನೆ ಅಡಿಯಲ್ಲಿ ಆ ಬಸ್ ಒಳಗಡೆ ಹಾಕಿರುವಂತಹ CC ಕ್ಯಾಮೆರಾಗಳೇನಿದ್ದಾವೋ ಅದರಲ್ಲಿ ಈ ಒಂದು ಪೋಖರಿ ರೂಪದಲ್ಲಿರುವಂತಹ ಯುವಕ ಹಲ್ಲೆ ಮಾಡುವಂತ ಕೆಲಸ ಸದ್ಯ ಅದರಲ್ಲಿ ಸರಿಯಾಗುವಂತ ಕೆಲಸ ಆಗಿದೆ. ನಿನ್ನೆ ಅಲ್ಲ, ಇಂಥ ಪರಿ ಹಾರಾಡದಂತ ಮನುಷ್ಯ ಯಾರು ಅಂತ ನೋಡಿದ್ರ ನಮ್ಮ DKC ಬ್ರದರ್ಸ್. ಹೆಸರು ಮೊಹಮ್ಮದ್ ಫಜಲ್ ಅಂತ ಹೇಳಿ. ಕಾಂಗ್ರೆಸ್ ಆಡಳಿತದಾಗ ಯಾರ್ಯಾರಿಗೆ ಚರ್ಬಿ ಹೆಚ್ಚಾಗೈತೋ ಬಿಟ್ಟಾಗೈತೋ ಗೊತ್ತಿಲ್ರಪ್ಪ. ಆದ್ರ ಬ್ರದರ್ಸಿಂಗ್ ಮಾತ್ರ ಬಹಳ ಸೌಖ್ಯ ಹೆಚ್ಚಾಗೈತ್ ಬಿಡ್ರಿ. ಏನ್ರಿ ಯೋಗಿ ಬಾಬಾ ಅಷ್ಟೇ ಏನ್ರಿ ಬುಲ್ಡೋಜರ್ ಬಳಸುದು? ನಮ್ಮ ಸಿದ್ದರಾಮಯ್ಯನವ್ರಿಗೆ ಈ ಬುಲ್ಡೋಜರ್ ಬಳಸೋದೆಲ್ಲ ಬರೋದಿಲ್ಲ ಅಂತ ಹೇಳ್ಕೊಂಡ್ರಿ ನೀವ? ಇಲ್ಲಿ ನೋಡ್ರಿ ಎಂತ ಪರಿ ಕೆಲಸ ಮಾಡ್ಯಾರಂತ, ಭಯಂಕರ ಗನಂದಾರಿ ಕೆಲಸ. ಹಿಂದೂಗಳ ಗುಡಿಯನ್ನ ನಡು ರಾತ್ರಿ ಕಳ್ಳರ ತರ ಬಂದ್ ಹೆಂಗ್ ಒಡೆದ್ ಹಾಕ್ಯಾರಂತ ನೋಡ್ರಿ. ರಾಯಚೂರಿನ ಸಂತೋಷ್ ನಗರದಾಗ ನಡುರಾತ್ರಿ 1:30 1:30 ಆಗಿತ್ ಕಾಣ್ತದ. 300 ಮಂದಿ ಪೊಲೀಸರಂತ. ಅಷ್ಟ ಬಂದೋಬಸ್ತನ್ಯಾಗ ಜಿಲ್ಲಾಡಳಿತ ಬಂದೈತಿ. ಶಿವನ ಗುಡಿನ ಹಂಗ ನೆಲಸಮ ಮಾಡಿಬಿಟ್ಟಾರ. ನಡುರಾತ್ರಿ JCBಗಳು ಬಂದ್ ಶಿವನ ದೇವಾಲಯನ ಕೆಡವೆ ಹಾಕ್ಬಿಟ್ಟಾವ. ಇದಕ್ ಕಾರಣ ಏನಪ್ಪಾ ಅಂತ ಕೇಳಿದ್ರ ಅದು ಅನಧಿಕೃತ ಜಾಗದಾಗ ಕಟ್ಟಿದ್ರು ಅಂತ ಹೇಳ್ತಾರ. ನೋಡ್ರಿ, ಲೋಕಲ್ ಮಂದಿನ ಕೇಳದಾಗ ಏನಂತಾರಂದ್ರ, ಇದು ಏನ್ ಇವತ್ತು ನಿನ್ನಿದ ಗುಡಿ ಅಲ್ರಪ್ಪ, ಶತಮಾನಗಳಿಂದ ಇದ್ದಂತ ದೇವಸ್ಥಾನ. ಆದ್ರೆ ಏಕಾಏಕಿ ಬಂದು ಒಡೆದ್ ಹಾಕಿದ್ರು ಅಂತ ಹೇಳ್ತಾರ ಅಲ್ಲಿನ ಮಂದಿ. ನೋಡ್ರಿ, ಅಧಿಕೃತ ಅಥವಾ ಅನಧಿಕೃತ ಜಾಗದ ಬಗ್ಗೆ ಮಾತಾಡ್ತೈತಲ್ಲ ಸರ್ಕಾರ. ಅಕಸ್ಮಾತ್ ನಾವೇ ಏನರೇ ಒಂದು ಅನಧಿಕೃತ ಜಾಗದಾಗ ಕಟ್ಟಿರುವಂತ ಮಸೀದಿನೋ ಚರ್ಚ್ನೋ ತೋರ್ಸಿದ್ರ ಇದೇ ತರ ಬುಲ್ಡೋಜರ್ ಆಪರೇಷನ್ ಮಾಡ್ತಾರೇನ್ ಹೇಳ್ರಿ? ಅಂತಾವೆಲ್ಲ ಧೈರ್ಯ ತೋರ್ಸುದಿಲ್ ಬಿಡ್ರಿ ಅವ್ರ. ಅಂಜಿಕೆ ಅವ್ರಿಗೆ. ಆದ್ರೆ ಹಿಂದೂಗಳಿಗೆ ಏನ್ ಮಾಡಿದ್ರು ನಡಿತೈತಿ ಅನ್ನುವಂತ ಸೊಕ್ಕು ಸರ್ಕಾರಕ್ಕ. ಏನ್ ಮಾಡ್ತೀರಿ ಹೇಳ್ರಿ? ಅಲ್ಲ, ಹಂಗ ನೋಡಿದ್ರ ಲೆಕ್ಕ ಹಾಕಿದ್ರ ಈ ವಕ್ಫ್ ಬೋರ್ಡ್ ಐತಲ್ಲ, ವಕ್ಫ್ ಬೋರ್ಡ್ ಅನ್ನೋದೇ ಒಂದು ಅನಧಿಕೃತ. ಆದ್ರ ಜಮೀರ್ ಭಾಯಿನ ಮುಂದ್ ಬಿಟ್ಟು ರೈತರ ಜಮೀನೆಲ್ಲ ಲೂಟಿ ಹೊಡಿಲಿಕತ್ತಿಲ್ಲೇನು? ಅದಂತೂ ದಿನ ಬೆಳಗಾದ್ರ ಸುದ್ದಿ ಬರ್ಲಿಕತ್ತಾವಿಲ್ಲ ಅಲ್ರಿ? ಎಲ್ಲಿ ಒಂದು ಹಗಲತ್ತು ಅಥವಾ ಮುಂಜಾನೆ ಟೈಮ್ನಾಗ ಹಿಂದೂಗಳು ಈ ಗುಡಿನ ಒಡಿಲಿಕ್ಕೆ ಎಲ್ಲಿ ಅಡ್ಡಿ ಮಾಡ್ತಾರೇನೋ, ಅಡ್ಡ ಬರ್ತಾರೇನಂತ ಹೇಳಿ ಅಂಜಿ ನಡುರಾತ್ರಿ ಒಂದು ಕೆಡಿ ಹೋಗ್ಯಾರಲ್ಲ, ಹೆಂಗಿರ್ಬೇಕು? ಅದನ್ನು ಮತ್ 300 ಮಂದಿ ಪೊಲೀಸರನ್ನ ಕರ್ಕೊಂಡು ಬಂದಾರ. ಮತ್ತ ಪಾಪ ಅವ್ರು ಮಾಡೋದ್ರಾಗ ಏನ್ ತಪ್ಪಿಲ್ಲ ಬಿಡ್ರಿ. ಯಾಕಂದ್ರೆ ಅದೇನ್ ಬಾಯ್ ಬಿಟ್ಟು ಹೇಳ್ಬೇಕ, ಎಲ್ಲರಿಗೂ ಅರ್ಥ ಆಗ್ತದ. ಮುಸ್ಲಿಂ ತುಷ್ಟೀಕರಣನೇ ಅವ್ರ ಕೆಲಸ ಅಂತ ಗೊತ್ತೈತಿ. ಅದು ಗೊತ್ತಿದ್ದು ಅವ್ರಿಗೆ ಓಟ್ ಹಾಕದಂತ ಹಿಂದೂಗಳದೇ ಎಲ್ಲ ತಪ್ಪ, ಹೌದಿಲ್ ಹೇಳ್ರಿ? ಇನ್ನ ಅವ್ರ ಅವಧಿದಾಗ ಇನ್ನ ಎಷ್ಟು ಗುಡಿಗಳು ಬೀಳುದೈತೋ ಏನೋ, ಎಷ್ಟು ಲಿಸ್ಟ್ ಮಾಡ್ಕೊಂಡಾರೋ ಯಾರಿಗ್ ಗೊತ್ತು? ಈ ವಿಡಿಯೋನ ಈ ಹಿಂದೆ ನಿಮಗ ತೋರ್ಸಿದ್ವಿ, ನೀವ್ನು ನೋಡಿರಿ. ಆದ್ರ ಮಧು ಬಂಗಾರಪ್ಪನವರು ಸದ್ಯಕ್ಕೆ ಟ್ರೆಂಡ್ನಾಗ ಇರುವುದ್ರಿಂದ ಇನ್ನೊಂದ್ಸಲ ನೆನಪು ಮಾಡ್ಕೊಂಡ್ರಿ ಏನ್ ತಪ್ಪ ಅಂತ ಅನಿಸಿ ವಿಡಿಯೋ ತಂದಿನ್ರಪ್ಪ. ಮತ್ತ
ಅಲ್ಲ, ನಿಮಗ ಕನ್ನಡ ಬರಲ್ಲ ಅಂತ ಆನ್ಲೈನ್ ಸಂವಾದದಾಗ ಹೇಳದಂತ ವಿದ್ಯಾರ್ಥಿ ಮ್ಯಾಲ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿದ್ರಲ್ಲ, ಇದಕ್ಕೆ ಬಹಳ ಮಂದಿ ವಿರೋಧ ವ್ಯಕ್ತಪಡಿಸ್ಲಿಕತ್ತಾರ. ಏನ್ ಬಾಯಿ ಬಂದಂಗ ಮಾತಾಡ್ಲಿಕತ್ತಾರ ಮಂದಿ. ಶಿಕ್ಷಣ ಮಂತ್ರಿಗೆ ಕನ್ನಡ ಬರಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗೈತಲ್ಲ, ನೋಡ್ಯಾರ ಸಾಕಷ್ಟು ವಿಡಿಯೋಗಳು. ಹಿಂಗಾಗಿ ಮಂದಿ ರಾಂಗ್ ಆಗ್ಬಿಟ್ಟಾರ. ಪಾಪ ಮಧು ಬಂಗಾರಪ್ಪನವರ ಹಣೆ ಬರಕ್ ಕನ್ನಡ ಚಂದ ಓದ್ಲಿಕ್ ಬರಲ್ಲ, ಬರೀಲಿಕ್ನು ಗೊತ್ತಾಗುದಿಲ್ಲ. ಸರ್ಕಾರ ಹಾಕಿಕೊಂಡಿದ್ದು ಇದು ಸಾಕಷ್ಟು ಬದಲಾವಣೆಗೆ ಸಾಕ್ಷಿಯಾಗಿದೆ. ಹೀಗೆ ಶಾಲಾ ಶಿಕ್ಷಣ ಇಲಾಖೆಯು ಕರ್ನಾಟಕವಾಗಿದೆ ಎಂದು ಹೆಮ್ಮೆಯ ಸಂಗತಿಯಾಗಿದೆ. 500 ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಲು ನಿಯೋಜಿಸಿ ವೈಜ್ಞಾನಿಕ ಮನೋಭಾವನೆ ಮತ್ತು ಸಹಬಾಳ್ವೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಸಮಯ ಮತ್ತು ಸಂವಿಧಾನದಲ್ಲಿನ ಆಶಯಗಳನ್ನು ಮಕ್ಕಳ ಶಿಕ್ಷಣ ಅಂತ ಕಾರ್ಯಕ್ರಮದಲ್ಲಿ ಜಾರಿಗೊಳ್ಳಲಾಗಿದೆ. ಸರ್ಕಾರಿ ಶಾಲೆ ಗುಣಾತ್ಮಕ ಶಿಕ್ಷಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ, ದುರಸ್ತಿ, ರಿಪೇರಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಇಂಥ ಮಂತ್ರಿಯನ್ನು ಪಡೆದಂಥ ಕರುನಾಡೆ ಧನ್ಯರಿ ಧನ್ಯ. ಬಗೇಶ್ವರ್ ಬಾಬಾ ಅಂತಂದ್ರ ಉತ್ತರ ಭಾರತದಾಗ ಭಾರಿ ದೊಡ್ಡ ಹೆಸರು. ಅಗದಿ ಯಂಗ್ ಆಗಿರುವಂತ ಆ ಬಾಬಾ ಹಿಂದೂಗಳನ್ನ ಒಂದು ಮಾಡುವಂತ ಮಹತ್ ಕಾರ್ಯದಾಗ ಅದಾರ. ನಿನ್ನೆ ಅಂತೂ ಒಂದು ಇವೆಂಟ್ ಮಾಡಿದ್ರಪ್ಪ. ಏನ್ ಇವೆಂಟ್ ಅಂತೀರಿ, ಎಲ್ಲಿ ನೋಡಿದ್ರು ಹಿಂದೂಗಳೇ ಕಾಣ್ಲಿಕತ್ತಿದ್ರು. सरकार ने कहना है भारत को मोबाइल सुरक्षित रखना नहीं करते होंगे। कल काम आएंगे 10 बजे हम यही हनुमान चालीसा पढ़ने के लिए मिलेंगे। की छाती पर जाकर भगवान का नाम लिखवाना हिंदू राष्ट्र। ಆಹಾ, ಹಿಂದೂ ಮಹಾಸಾಗರ ಅಂದ್ರೆ ಇದೇ ಏನ್ರಿ? ಬೇಕು ಬಿಡ್ರಿ, ಬೇಕು. ಇಂಥವ್ರ ಸಮಾಜಕ್ಕೆ ಬೇಕಾಗ್ತದ. ಹಿಂದೂಗಳನ್ನ ಜಾತಿ ವಿಚಾರಕ್ಕೆ ಒಡೆಯುವಂತ ಕೆಲಸನ ಕಾಂಗ್ರೆಸ್ ಮಾಡ್ಲಿಕ್ಕತ್ತದ. ಇನ್ ಅದು ಅಲ್ಲೇ ಎಡಪಂಥದವರು ಅವ್ರ ಬೆಂಬಲಕ್ಕದಾರ, ಸಪೋರ್ಟಿಂಗ್ ಇಂತಾರ. ಆದ್ರೆ ಇದೆಲ್ಲದರ ನಡುವ ಹಿಂದೂಗಳನ್ನ ಒಂದು ಮಾಡುವಂತಹ ಕೆಲಸನ ಬಾಬಾ ಮಾಡ್ಲಿಕ್ಕತ್ತಾರ. ಅವ್ರ ಸತ್ಸಂಗಗಳಿನ್ನೂ ಲಕ್ಷ ಮಂದಿ ಸೇರ್ತಾರಂತ. ನೋಡ್ರಿ, ಇದನ್ನೆಲ್ಲ ಕೇಳದಾಗ ನಿಮ್ಗೆ ಹಿಗ್ ಅನ್ಸೋದಿಲ್ಲೇನು? ಮೋದಿಜಿ ಗಯಾನಾ ದೇಶಕ್ಕೆ ಭೇಟಿ ಕೊಟ್ಟಿದ್ರು. ಅದೇನು ಸಾಮಾನ್ಯ ಭೇಟಿ ಆಗಿರ್ಲಿಲ್ಲ ಬಿಡ್ರಿ. 56 ವರ್ಷಗಳು ಆದ್ಮೇಲೆ ಭಾರತದ ಪ್ರಧಾನಿ ಒಬ್ರು ಆ ದೇಶಕ್ಕೆ ಹೋಗಿದ್ದು ಮತ್ತು ಸುಮ್ಮನೆ ಹೋಗಿರ್ಲಿಲ್ರ. ಮತ್ತ ಗಯಾನಾಗ ಭೇಟಿ ಕೊಟ್ಟು ಅಲ್ಲಿನ ಅಧ್ಯಕ್ಷ ಇರ್ಫಾನ್ ಅಲಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ಮಾಡಿದಂಥ ಮೋದಿಜಿ ಎರಡೂ ದೇಶಗಳ ನಡುವ ಔಷಧ ಆಗಿರ್ಬಹುದು, ಇಂಧನ ಆಗಿರ್ಬಹುದು, ಈ ಕೆರಿಬಿಯನ್ಯಾಗ UPI ಡಿಜಿಟಲ್ ಪೇಮೆಂಟ್ ಶುರು ಮಾಡೋದ್ರ ಬಗ್ಗೆ ಆಗಿರ್ಬಹುದು, ಹಿಂಗ್ ಎಲ್ಲಾ ಸೇರಿ ಒಂದು 10 ಒಪ್ಪಂದಕ್ಕ ಸಹಿ ಹಾಕ್ಯಾರ. ಇನ್ ಮುಂದ ಗಯಾನಾದಾಗ UPI ನಡಿತೈತ್ ನೋಡ್ರಿ.
ಮೋದಿ ಅವರ ಪ್ರಭಾವಶಾಲಿ ನಾಯಕತ್ವ ನೋಡಿ ಗಯಾನ ಅಧ್ಯಕ್ಷ ಫಿದಾ ಆಗ್ಬಿಟ್ಟಾರ. ಮೋದಿ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇರ್ಫಾನ್ ಅಲಿ ಮೋದಿ ಅವರನ್ನ ಎಲ್ಲಾ ನಾಯಕರಾಗ ನೀವೊಬ್ಬ ಚಾಂಪಿಯನ್ ಅಂತ ಹಾಡಿ ಹೊಗಳಿದ್ರು. You are a champion among leaders. You have led incredibly. You have shown the light to the developing world, and you have created a development matrix and framework that many are adopting in their own country, and much of it is relevant to us here in Guyana. ಅಷ್ಟೇ ಅಲ್ರಿ, ಮೋದಿಜಿಗೆ ಗಯಾನಾ ದೇಶ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಹಿಗ್ಗಾಗೋದಿಲ್ಲ ಹೇಳ್ರಿ, ಹೆಮ್ಮೆ ಆಗೋದಿಲ್ಲ ಏನ್ ಹೇಳ್ರಪ್ಪ. ಯಾವ ಪ್ರಧಾನಿಗೆ ಇಂಥ ಸತ್ಕಾರ ಬ್ಯಾರೆ ದೇಶದಾಗ ಇಷ್ಟು ವರ್ಷಗಳದ್ರಾಗ ಸಿಕ್ಕದ ನೆನಪು ಮಾಡ್ಕೊರಿ, ಚಾನ್ಸೇ ಇಲ್ಲ. ಅಲ್ಲಿ ಏನಂತದ ಆಗೇ ಇಲ್ಲ, ಇದೇ ಮೊದಲು ಅಂತ ತಿಳ್ಕೊರಿ ನೀವು. ಇನ್ನೊಂದು ಕಡೆ ನಮ್ಮ ರಾಹುಲ್ ಗಾಂಧಿ ಡರೋ ಮತ್ ಅಂತ ಅಂದಿದ್ರಲ್ಲ, ಅದೇ ಅಂಜಿಕೆ ಪಡಬೇಡ್ರಿ ಅಂತಂದಂಗ, ಅಂಜಬೇಡ್ರಿ ಅಂದಂಗ. ಆದ್ರ ರಾಹುಲ್ ಗಾಂಧಿ ಅವರಿಗೆ ಪ್ರೆಸ್ ಮಂದಿ ನೋಡಿದ್ರೆ ಯಾಕೋ ಗಡ ನಡಗ್ತಾರ ಅನಿಸ್ತದ ನೋಡ್ರಪ್ಪ. ಅದಕ್ಕ ಈಗ ಗೊತ್ತಿಲ್ಲಾರ್ದು ಕಷ್ಟದ ಪ್ರಶ್ನೆನೋ ಏನಾರ ಬಂದ್ ಕೂಡ್ಲೆ ರಾಹುಲ್ ಗಾಂಧಿ ಏನ್ ಮಾಡ್ತಾರ ಗೊತ್ತಾ, ಅದೊಂದು ಟ್ಯಾಕ್ಟಿಕ್ಸ್ ಇಟ್ಕೊಂಡ್ ಬಿಟ್ಟಾರ. ನೀ ಬಿಜೆಪಿ ಪಕ್ಷದವ್ರು ಏನಂತ ಕೇಳ್ಬಿಡ್ತಾರ, ಬಿಜೆಪಿ ಪ್ರಶ್ನೆನ ನನಗೆ ಕೇಳ್ತಿ ಅಂತಂತಾರ. नहीं ये सवाल हमारा है। नहीं आप बीजेपी के हो क्या? नहीं बिल्कुल नहीं हूं। तो फिर बीजेपी के सवाल हमारी प्रेस कॉन्फ्रेंस क्यों रखते? राहुल जी मैं बीजेपी के सवाल हमारी प्रेस कॉन्फ्रेंस क्यों रखते? राहुल जी मैं ಅಲ್ರಿ ರಾಹುಲ್ ಗಾಂಧಿ ಅವರ ಏನಪ್ಪ ಇಷ್ಟ ಅಂಜಿದ್ರೆ ಹೆಂಗ್ ಅಂತೀನಿ. ಮುಂದೆ ನೀವು ಪ್ರಧಾನಿ ಆಗ್ಬೇಕಂತ ಕನಸು ಕಾಣ್ಲಿಕ್ಕತ್ತಿರೋರು ಡರೋ ಮತ್ ಬ್ಯಾರೆಯವ್ರಿಗೆ ಹೇಳುದಲ್ಲ, ಅದಕ್ಕಿಂತ ಮೊದಲು ನೀವೇ ಕನ್ನಡಿ ಮುಂದೆ ನಿಂತು ನೀವ ಹೇಳ್ಕೊಂಡ್ಬಿಟ್ರಿ ಡರೋ ಮತ್ ಅಂತ ಹೇಳಿ. ಯಾಕೆ ಇಷ್ಟ ಅಂಜಿಕೆ ಅಂತೀನಿ. ಜರ್ನಲಿಸ್ಟ್ಗಳ ಪ್ರಶ್ನೆಗಳೇನ ಬಾಣಗಳ ಎದುರಿಸ್ರಲ್ಲ. ಮತ್ತ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.